ಹಲೋ, ನಮಸ್ಕಾರ. ನನ್ನ ಹೊಸ ಬಾಡಿಗೆ ಎಲ್ಲರಿಗೂ ಸ್ವಾಗತ. ಈಗ ಕೆಲಸ ಬಿಟ್ಟು ನಾನು ಹೋಗ್ತಿರೋ ಟೈಮಿಗೆ ಮನೆಗೆ. ಆಗ ಇಲ್ಲಿ ಆರಂಗಿಲ್ಲಿ ಪಕ್ಕನೇ ಒಂದು 5 ಕಿಲೋಮೀಟ್ರ್ ಬಿಟ್ರೆ ನಮಗೆ ಆರಂಗಿ ಸಿಗ್ಬಿಡ್ತದೆ. ನನಗೆ ಒಂದು ಆರಂಗಿ ಡ್ಯಾಮ್ ನೋಡ್ಕೊಂಬರೋಣ, ಇಲ್ಲೇ ಕೆಲಸ ಮಾಡ್ತಿದ್ದೆ. ಇಲ್ಲೇ ಒಂದು 5 ಕಿಲೋಮೀಟ್ರ್ ಬಿಟ್ರೆ ಆರಂಗಿ ಡ್ಯಾಮು. ನಮಗೆ ಹೋಗ್ಬಿಟ್ಟು ಆರಂಗಿ ಡ್ಯಾಮ್ ಯಾವ ಥರ ಇದೆ, ಅಲ್ಲಿದೇನು ನೀರು ಬಂದಿದೆಯಾ, ಡ್ಯಾಮ್ ಬಿಟ್ಟಿದೆಯಾ ಅಂತೆಲ್ಲ ನೋಡುವ ನಮಗೆ. ಆಗ ನಾವು ಆರಂಗಿ ಡ್ಯಾಮ್ ನೋಡ್ಕೊಂಬರೋಣ ಅಂತ ಆಗ ವಿಡಿಯೋನ ಸ್ಟಾರ್ಟ್ ಮಾಡುವ. ಈಗ ಇಲ್ಲಿ ಬಂದು ಡ್ಯಾಮಲ್ಲಿ ನೀರೇ ಬಿಟ್ಟಿಲ್ಲ, ಯಾಕಂದರೆ ಇನ್ನೂ ಮಳೆ ಬರಬೇಕು, ಇನ್ನೂ ತುಂಬಿಲ್ಲ. ತುಂಬದ ಮೇಲೆ ಬಿಡ್ತಾರೆ. ಆಲ್ಮೋಸ್ಟ್ ಒಂದು ತಿಂಗಳಲ್ಲಿ ಬಿಡ್ಬೋದು ನೀರನ್ನ. ಮಳೆ ಬರಬೇಕು ಫಸ್ಟ್, ಮಳೆ ಬಂದ್ಬಿಟ್ಟು ತುಂಬಬೇಕು. ಇಲ್ಲಿ ತನಕ ಬರುತ್ತೆ ನೀರು, ತನಕ ಇದೆಯಲ್ಲ, ಇಲ್ಲಿ ತನಕ ಫುಲ್ ಬರುತ್ತೆ ನೀರು. ಇನ್ನು ಆ ಕಡೆ ಬ್ಯಾಕಲ್ಲಿ ತುಂಬಿಲ್ಲ, ಇನ್ನು ಮಳೆ ಬರಬೇಕು. ಇನ್ನು ಹೆಂಗಿದ್ರೆ ಒಂದು ತಿಂಗಳು ಹೊಡಿಬೇಕು ಮಳೆ. ಸ್ವಲ್ಪ ಚೆನ್ನಾಗಿ ಹೊಡೆದ್ರೆ ಇನ್ನೊಂದು 15 ದಿನದಲ್ಲಿ ಆಗುತ್ತೆ. ಮತ್ತು ಇಲ್ಲಿ ಬರೋ ಟೂರಿಸ್ಟರೆಲ್ಲ ಸ್ವಲ್ಪ ಗಮನ ಬಿಟ್ಟು, ಯಾಕಂದರೆ ಇಲ್ಲಿ ಬಂದುಬಿಟ್ಟು ಇದು ಸೆಲ್ಫಿ ತೆಗಿಯೋದು ಅದೆಲ್ಲ ಮಾಡಿಬಿಟ್ರೆ ಸುಮಾರು ಜನ ಹತ್ರ ಆಗಿದೆ. ಇಲ್ಲಿ ಬಂದುಬಿಟ್ಟು ಎಲ್ಲ ಎಂಜಾಯ್ ಮಾಡಿ, ನೋಡೋಕ್ಕೆ ಒಳ್ಳೆ ಚೆನ್ನಾಗಿದೆ. ಬರೋರಿಗೆ ಒಂದು ಸೂಚನೆ. ನನ್ನ ತಮ್ಮನೂ ಅದೇ ರೀತಿಯಲ್ಲಿ ಆಗಿದ್ದು. ಈ ಥರ ಹೊಳೆಯಲ್ಲಿ ಹೋಗ್ಬಿಟ್ಟು ಆಟ ಆಡೋಕ್ಕೆ ಹೋಗ್ಬಿಟ್ಟು ಸುಮಾರು ಜನ ಆಗಿದ್ದಾರೆ. ನನ್ನ ತಮ್ಮ ಅಂತೆಲ್ಲ ಸುಮಾರು ಜನ. ಸೊ ಇದು ಈ ವರ್ಷದಲ್ಲಿ ಸುಮಾರು ಜನ ಸಾವಾಗಿದೆ. ಮೊನ್ನೆ ಅಷ್ಟೇ ನಮ್ಮ ಬ್ಯಾಂಕೋಟ್ರಲ್ಲಿ ಯಾರೋ ಬ್ಯಾಂಗ್ಳೂರಿಂದ ಒಂದು 15 ಜನ ಬಂದ್ಬಿಟ್ಟು ಒಬ್ಬರು ಹೋಗ್ಬಿಟ್ಟು. ಅದೇ ಹೇಳಿದ್ರು, ಸ್ವಲ್ಪ ಗಮನ ಇಡಬೇಕಷ್ಟೇ. ಈ ಥರ ನೋಡ್ಬಿಟ್ಟು ಎಂಜಾಯ್ ಮಾಡಿ, ಅದು ಬಿಟ್ಟು ನೀರಲ್ಲಿ ಇಳಿಯೋದು, ಆಟ ಆಡೋದು ಎಲ್ಲ ಬೇಡ. ಇಲ್ಲಿ ಅಷ್ಟೇ ಒಬ್ಬರು ಬಂದುಬಿಟ್ಟು ಸೆಲ್ಫಿ ಹಿಡಿಯೋಕ್ಕೆ ಅಂತೇಳಿ ನಿಂತ್ಬಿಟ್ಟು ಬಿದ್ದುಬಿಟ್ಟು ಅವರು ಹಂಗೆ ಹೋಗ್ಬಿಟ್ರು. ಅಷ್ಟೇ ಬರೀ ನೀರು ಬಿಟ್ಟಿಲ್ಲ. ಇನ್ನೊಂದು ಬರೋ ತಿಂಗಳು ಮಳೆ ಬಂದುಬಿಟ್ರೆ ಅದು ಬೇಗ ಬಿಡ್ತಾರೆ. ಹೆಂಗಂದ್ರೆ ಒಂದು ತಿಂಗಳು ಆಗುತ್ತೆ. ಇನ್ನು ಅಲ್ಲಿ ಎಂಟ್ರೆನ್ಸಲ್ಲಿ ಹೋಗ್ಬಿಟ್ರೆ ಹಂಗೆ ಹೋಗ್ಬಿಟ್ಟು ಅಲ್ಲಿಗೆ ಹೋಗ್ಬೋದು. ಆ್ಯಕ್ಚುಲಿ ಈ ಥರ ನಿಲ್ಬಾರ್ದು ಇಲ್ಲಿ ಸೆಂಟ್ರಲ್ಲ. ನಾನು ಇಲ್ಲಿ ಸೈಡಲ್ಲಿ ಹಾಕಿದ್ದೀನಿ ನೋಡಿ, ಇಲ್ಲಿ ಸೈಡಲ್ಲಿ ಹಾಕಿದ್ದೀನಿ. ಅಲ್ಲಿ ಬೋರ್ಡ್ ಬರೋಕೆ ಕೊಟ್ಟಿದ್ದಾರೆ, ಅಲ್ಲಿ ಪಾರ್ಕಿಂಗ್ ಮಾಡಬಾರ್ದು, ಸೆಲ್ಫಿ ತೆಗಿಬಾರ್ದು ಅಂತ ಬೋರ್ಡ್ ಬೇರೆ ಹಾಕಿದೆ. ಅಷ್ಟೇ, ನಿಮ್ಗೆ ತೋರ್ಸಕ್ಕಂತಲ್ಲಿ ಇಲ್ಲಿ ನಿಲ್ಲಿಸಿದ್ದೀನಿ ನಾನು, ಅಲ್ಲಿಗೆ ಹೋಗಿಲ್ಲ. ಯಾಕಂದರೆ ನಾವು ತಪ್ಪು ಮಾಡ್ಬಿಟ್ಟು ನಾವು ಹೇಳ್ಬಾರ್ದಲ್ಲ, ಅದಕ್ಕೆ. ಇದು ವೃಕ್ಷೋದಾನ ಮತ್ತು ಸಾಕಾನೆ ಶಿಬಿರ. ಇಲ್ಲಿ ಎಂಟ್ರಿ ಮಾಡುವಂಥ ಟೈಮ್ ಯಾವುದಂದರೆ 9 ಗಂಟೆಯಿಂದ 11 ಗಂಟೆ ತನಕ, 4 ಗಂಟೆಯಿಂದ 6 ಗಂಟೆ ತನಕ. ಈಗ 6:30 ಆಗಿದೆ, ಕ್ಲೋಸ್ ಆಗಿದೆ. ಆಗಷ್ಟೇ ನಾನು ಡ್ಯಾಮುದು ಇನ್ನೂ ನೀರು ಬಿಟ್ಟಿಲ್ಲ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡೋಕ್ಕೆ ಅಂತ ಇದೊಂದು ಮಾಡಿದ್ವಿ, ಸೂಚನೆ ಥರ. ನಾವು ಡ್ಯಾಮುದು ಇದು ಚಿಕ್ಕ ಡ್ಯಾಮ್ ಮಾಡೋದಲ್ಲ, ಸೇಮ್ ಅದೇ ರೀತಿಯಲ್ಲಿ. ಏನೋ ಒಂದು ತಿಂಗಳಲ್ಲಿ ಆಗ್ಬೋದು ಇದು. ಯಾಕಂದರೆ ಮಳೆ ಬಂದುಬಿಟ್ರೆ ಬೇಗನೆ ಓಪನ್ ಮಾಡ್ತಾರೆ. ಮಳೆ ಬಂದುಬಿಟ್ರೆ ಸ್ವಲ್ಪ ಮಳೆ ಕಡಿಮೆ. ಒಂದು ಸಲ ಮಳೆ ಬರ್ತಿದೆ, ಒಂದು ಸಲ ಬಿಸಿಲು ಬರ್ತಿದೆ, ಮಳೆ ಬರ್ತಿದೆ, ಆ ಥರ ಬರ್ತಿದೆ. ಸ್ವಲ್ಪ ಜೋರಾಗಿ ಬಂದುಬಿಟ್ರೆ ಒಂದು 15 ದಿನ 20 ದಿನದಲ್ಲಿ ಆಗ್ಬೋದು, ತುಂಬೋದು. ಆಗಷ್ಟೇ ಇನ್ನೊಂದು ಹೊಸ ವಿಡಿಯೋಲಿ ಸಿಗೋಣ. ಅದುವರೆಗೂ ಬಾಯ್ ಬಾಯ್.